ಯಾರಾದರೂ ನಮ್ಮನ್ನು ಕಂಡ ತಕ್ಷಣ ಸಬ್ಕಾನ್ಷಿಯಸ್ ಆಗಿ ಮೊದಲು ಅಬ್ಸರ್ವ್ ಮಾಡುವುದು ನಮ್ಮ ಶೂಸ್. ಆದ್ದರಿಂದ ಶೂಗಳ ಮೇಲೆ ಸ್ವಲ್ಪ ಗಮನವಿಡಿ. ಸೀನುವುದನ್ನು ಎಂದಿಗೂ ನಿಲ್ಲಿಸಬಾರದು, ಏಕೆಂದರೆ ಸೀನುವಿಕೆಯನ್ನು ತಡೆದರೆ ತಲೆ ಮತ್ತು ಕುತ್ತಿಗೆಯ ರಕ್ತನಾಳಗಳು ಬ್ಲಾಸ್ಟ್ ಆಗುತ್ತವೆ. ಇದು ಸಾವಿಗೂ ಕಾರಣವಾಗಬಹುದು. ಕೋಕಾ-ಕೋಲಾ ಕಂಪನಿ ಸ್ಟಾರ್ಟ್ ಆದ ಮೊದಲ ವರ್ಷದಲ್ಲಿ ಕೇವಲ 25 ಬಾಟಲಿಗಳು ಮಾತ್ರ ಮಾರಾಟವಾದವು. ಆದರೆ ಈಗ ಒಂದು ದಿನಕ್ಕೆ 190 ಕೋಟಿ ಬಾಟಲ್ಗಳು ಮಾರಾಟವಾಗುತ್ತಿವೆ. ಸೊ ಡೋಂಟ್ ಗಿವ್ ಅಪ್. ವಾಸ್ತವವಾಗಿ ಮಾನವನ ಹೃದಯವು ಎಡಭಾಗದಲ್ಲಿರುವುದಿಲ್ಲ, ಎದೆಯ ಮಧ್ಯಭಾಗದಲ್ಲಿರುತ್ತದೆ. ಕೆಲವೊಮ್ಮೆ ಆಕಾಶದ ಕಡೆಗೆ ನೋಡಿದಾಗ ಬಿಳಿಯ ಚುಕ್ಕಿಗಳು ಚಲಿಸುವಂತೆ ಕಾಣುತ್ತವೆ. ಇವು ವಾಸ್ತವವಾಗಿ ನಮ್ಮ ಕಣ್ಣಿನಲ್ಲಿರುವ ವೈಟ್ ಬ್ಲಡ್ ಸೆಲ್ಸ್. ಉಸಿರಾಟದಲ್ಲಿ ಮೂಗಿನ ಒಂದು ರಂಧ್ರದಿಂದಲೇ ಹೆಚ್ಚು ಗಾಳಿಯನ್ನು ತೆಗೆದುಕೊಳ್ಳುತ್ತೇವೆ, ಇನ್ನೊಂದರಿಂದ ಕಡಿಮೆ ಗಾಳಿಯನ್ನು ಬಿಡುತ್ತೇವೆ. ಒಂದು ರಂಧ್ರ ತೆರೆದಿರುವಾಗ ಇನ್ನೊಂದು ರಂಧ್ರ ಮುಚ್ಚಿರುತ್ತದೆ. ಈ ಪ್ರಕ್ರಿಯೆ 15 ನಿಮಿಷಕ್ಕೊಮ್ಮೆ ಚೇಂಜ್ ಆಗ್ತಾ ಇರುತ್ತದೆ. ಕೋಕಾ-ಕೋಲಾದಲ್ಲಿ ಯಾವುದೇ ಕಲರ್ಸನ್ನು ಮಿಕ್ಸ್ ಮಾಡದಿದ್ದರೆ ಅದು ಹಸಿರು ಬಣ್ಣದಲ್ಲಿ ಇರುತ್ತದೆ. 1998ರ ಆಫ್ರಿಕಾದ ಫುಟ್ಬಾಲ್ ಮ್ಯಾಚಿನಲ್ಲಿ ಸಿಡಿಲಿನಿಂದ ಒಂದು ತಂಡದ 11 ಆಟಗಾರರು ಸಾವನ್ನಪ್ಪಿದರು. ಆದರೆ ಎದುರಾಳಿ ತಂಡದವರಿಗೆ ಯಾರಿಗೂ ಒಂದು ಚಿಕ್ಕ ಗಾಯವೂ ಆಗಲಿಲ್ಲ. ಚಂದ್ರನ ಮೇಲೆ ಮಾನವನನ್ನು ಕಳುಹಿಸಲು ಅಮೆರಿಕಾಗೆ 10 ವರ್ಷಗಳ ಸಮಯ ಮತ್ತು 6,76,000 ಕೋಟಿ ರೂಪಾಯಿಗಳು ಖರ್ಚಾಯಿತು. ಆದರೆ ಒಸಾಮಾ ಬಿನ್ ಲಾಡೆನ್ನನ್ನು ಹಿಡಿಯಲು ಕೂಡ ಅದೇ ಸಮಯ ಮತ್ತು ಅಷ್ಟೇ ಹಣ ಖರ್ಚಾಯಿತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಿಂದ ಭೂಮಿಯನ್ನು ನೋಡುವ ಕನಸಿದೆಯಾ? ಯೂಟ್ಯೂಬ್ನ ಮೈಂಡ್ ಗೀಕ್ ಅಥವಾ ಸ್ಪೇಸ್ ಆ್ಯಂಡ್ ಯೂನಿವರ್ಸ್ ಅಫಿಷಿಯಲ್ ಚಾನಲ್ಗಳಲ್ಲಿ 24/7 ಲೈವ್ ವಿಡಿಯೋನ ನೋಡಬಹುದು. ಹನಿ ಬ್ಯಾಡ್ಜರ್ ಈ ಜಗತ್ತಿನಲ್ಲಿ ಯಾವುದಕ್ಕೂ ಭಯಪಡದ ಏಕೈಕ ಪ್ರಾಣಿ. ಇದು ಸಿಂಹ, ಹುಲಿ, ವಿಷಸರ್ಪಗಳಿಗೂ ಭಯಪಡುವುದಿಲ್ಲ. ಆದ್ದರಿಂದ ಗಿನ್ನಿಸ್ ಬುಕ್ನಲ್ಲಿ ಮೋಸ್ಟ್ ಫಿಯರ್ಲೆಸ್ ಆ್ಯನಿಮಲ್ ಎಂದು ದಾಖಲೆಯಾಗಿದೆ. ಪಗಾಣಿ ಹುವೈರಾ ಈ ಕಾರಿನಲ್ಲಿ 1400 ಟೈಟಾನಿಯಂ ಬೋಲ್ಟ್ಗಳಿದ್ದು ಒಂದು ಬೋಲ್ಟ್ನ ಬೆಲೆ $80 ಇದು ಭಾರತೀಯ ಕರೆನ್ಸಿಯಲ್ಲಿ ಸುಮಾರು 95,76,168 ರೂಪಾಯಿಗಳು. ಹಾಗೆ ಈ ಕಾರಿನ ಬೆಲೆ 9 ಕೋಟಿ ರೂಪಾಯಿಗಳು. ಸ್ಪೈಡರ್ನ ಗೂಡಿನ ತಂತಿಗಳು ಕೂದಲಿಗಿಂತ ತೆಳ್ಳಗಿರುತ್ತವೆ. ಆದರೆ ಆ ತಂತಿಗಳು 2 ಇಂಚಿನಷ್ಟು ದಪ್ಪವಿದ್ದರೆ ಗಂಟೆಗೆ 900 ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಬೋಯಿಂಗ್ 747 ವಿಮಾನವನ್ನು ಕೂಡ ತಡೆಯಬಹುದು. ವಿಜ್ಞಾನಿಗಳು ಆಕ್ಸಿಜನ್ ತುಂಬಿದ ಮೈಕ್ರೋ ಪಾರ್ಟಿಕಲ್ಸ್ ಅನ್ನು ತಯಾರಿಸಿದ್ದಾರೆ. ಇವನ್ನು ಶರೀರಕ್ಕೆ ಇಂಜೆಕ್ಟ್ ಮಾಡಿದರೆ 30 ನಿಮಿಷಗಳ ಕಾಲ ಉಸಿರಾಡದೆ ಬದುಕಬಹುದು. ಸೊ ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ಯಾವ ಫ್ಯಾಕ್ಟ್ ಇಷ್ಟ ಆಯಿತೆಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಮ್ಮ ಕನ್ನಡ ಶಾಲೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.